ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇರ್ತಕ್ಕಂಥ ವಿಷಯ ಕಾಲ್ತುಳಿತಕ್ಕೆ ಸಿಲುಕಿರುವವರ ದುರಂತ ಪ್ರಕರಣಗಳು. ಸ್ಟ್ಯಾಂಪೀಡ್ ಅಂತ ಏನು ಕರಿತೀವಿ, ಕಾಲ್ತುಳಿತ, ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಬಲಿಯಾಗ್ತಾ ಇದ್ದಾರೆ, ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಮತ್ತು ಇದನ್ನು ಸಂಘಟಿಸಿರುವ, ಆಯೋಜಿಸಿರುವ ಅಥವಾ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ನುಣುಚ್ಕೊಂಡು ಬಿಡ್ತಾರೆ. ಯಥಾ ಪ್ರಕಾರ ಸರ್ಕಾರ ಒಂದಷ್ಟು ಜನಕ್ಕೆ ಪರಿಹಾರ ಕೊಡುತ್ತೆ, ಒಂದು ತನಿಖೆಗೆ ಆಯೋಗವನ್ನು ರಚನೆ ಮಾಡುತ್ತೆ, ಅಲ್ಲಿಗೆ ನಾವು ಅದು ಮರ್ತು ಬಿಡ್ತೀವಿ. ಮತ್ತು ಇನ್ನೊಂದು ಕಾಲ್ತುಳಿತದ ಪ್ರಕರಣ ಆಗೋ ತನಕ ಸುಮ್ಮನೆ ಕಾಯ್ತಾನೇ ಇರ್ತೀವಿ. ಇದು ಕಾಲ್ತುಳಿತದ ಪ್ರಕರಣಗಳು ಕೇವಲ ಒಂದು ಕ್ಷೇತ್ರದಲ್ಲಿ ಆಗ್ತಾಯಿಲ್ಲ. ಯಾರು ಎಲ್ಲಿ ಸಮಾವೇಶವನ್ನು ಮಾಡ್ತಾರೆ, ಜನರನ್ನು ಸೇರಿಸ್ತಾರೆ, ತಮ್ಮ ಬಲ ಪ್ರದರ್ಶನವನ್ನು ಮಾಡ್ತಾರೆ, ಪ್ರಚಾರಕ್ಕಾಗಿ ಕರೀತಾರೆ, ಧಾರ್ಮಿಕ ಆಚರಣೆಗೆ ಕರೀತಾರೆ, ಜಾತ್ರೆ ಉತ್ಸವವನ್ನು ಮಾಡೋದಕ್ಕೆ ಹೊರಡ್ತಾರೆ, ಇವರೆಲ್ಲರ ಹುನ್ನಾರಗಳು ಅಥವಾ ಇವರ ಹಿಡನ್ ಅಜೆಂಡಾಗಳು ಅಂದರೆ ಗುಪ್ತ ಕಾರ್ಯಸೂಚಿ ಬೇರೆ ಇರುತ್ತೆ, ಆದರೆ ಮೇಲ್ನೋಟಕ್ಕೆ ಅದನ್ನು ತೋರಿಸೋದು ಇನ್ನೊಂದಾಗಿರುತ್ತೆ. ಕೆಲವು ರಾಜಕೀಯ ಪಕ್ಷಗಳು ಸಮಾವೇಶವನ್ನು ಮಾಡ್ತಾರೆ. ಪ್ರತಿ ವರ್ಷ ಹೊಸ ಹೊಸ ರಾಜಕೀಯ ನಾಯಕರು ಹೊರಗಡೆ ಬರ್ತಿದ್ದಾರೆ. ಈ ಕಡೆ ಸೆಲೆಬ್ರಿಟಿ ಸ್ಪೋರ್ಟ್ಸ್ಮನ್ಗಳು ಅಂದರೆ ಸ್ಟಾರ್ ರೇಟ್ ಇರ್ತಕ್ಕಂಥ ಆಟಗಾರರು, ಅವರು ಕೂಡ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಸಿನಿಮಾ ರಂಗದಲ್ಲಿರೋರು ಅವರು ಕೂಡ ರಾಜಕೀಯಕ್ಕೆ ಬರ್ತಿದ್ದಾರೆ. ಇದೆಲ್ಲವನ್ನು ಬಿಟ್ಟು ಊರಿಂದ ದೂರ ಇದ್ದಾರೆ, ಮಠ ಕಟ್ಕೊಂಡಿದ್ದಾರೆ, ಕಾವಿ ವಸ್ತ್ರಧಾರಿಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ದಾರ್ಶನಿಕರಿದ್ದಾರೆ, ಅಂದರೆ ಅವರು ಕೂಡ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಅವರು ರಾಜಕೀಯ ಪಕ್ಷಗಳಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಿದೆ ಮತ್ತು ಅವರು ಸಮಾವೇಶವನ್ನು ಮಾಡ್ತಾರೆ. ಇತ್ತೀಚೆಗೆ ಯಾವುದೇ ಸಮಾವೇಶವನ್ನು ಆಯೋಜನೆ ಮಾಡಲಿ, ಯಾರೇ ಮಾಡಲಿ, ಅವರ ಅಳತೆ ಮೀರಿ ಜನ ಬರ್ತಾ ಇದ್ದಾರೆ ಅಥವಾ ಅಳತೆ ಮೀರಿ ಜನರನ್ನು ಅವರು ಕರೆತರ್ತಾ ಇದ್ದಾರೆ. ಎರಡೂ ಸರಿನೇ. ಕೆಲವಕ್ಕೆ ಜನರೇ ಬರೋದಿಲ್ಲ, ಅಲ್ಲಿ ಜನರನ್ನ ಕರ್ಕೊಂಡು ಬರ್ತಾರೆ. ಕೆಲವು ಕಡೆ ನಿರೀಕ್ಷೆನೇ ಇರೋಲ್ಲ, ಅದಕ್ಕಿಂತ ಜಾಸ್ತಿ ದುಪ್ಪಟ್ಟು ಅಥವಾ 3 ಪಟ್ಟು 100 ಪಟ್ಟು ಜನಗಳು ಸೇರ್ತಾರೆ. ಹಾಗಾದರೆ ಈ ಥರದ ಜನದಟ್ಟಣೆಯನ್ನು, ಜನಸಂದಣಿಯನ್ನು ಅನಾಹುತಗಳಲ್ಲೇ ಪರ್ಯವಸನ ಆಗಬೇಕಾ, ಕೊನೆಗೊಳ್ಳಬೇಕಾ? ಇದನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡೋದಕ್ಕೆ, ಸಂಯೋಜನೆ ಮಾಡೋದಕ್ಕೆ ಆಗಲ್ವಾ? ಸಂಘಟಿಸೋದಕ್ಕೆ ಸಾಧ್ಯವಿಲ್ವಾ? ಸರಿಯಾಗಿ ಸಂಘಟಿಸಿರುವ ಯಾವುದೇ ಅನಾಹುತಗಳಿಗೆ ಆಸ್ಪದ ಕೊಡದೇ ಇರೋ ರೀತಿಯಲ್ಲಿ ಮಾಡಿರೋ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಬಹಳ ವ್ಯವಸ್ಥಿತವಾಗಿ ಮಾಡಿರೋವಂಥದ್ದಿದೆ. ಯಾರು ಸಂಘಟಿಸ್ತಾರೆ, ಯಾರು ಆಯೋಜನೆ ಮಾಡ್ತಾರೆ, ಅವರಲ್ಲಿ ಒಳ್ಳೆಯ ಉದ್ದೇಶಗಳಿದ್ದರೆ ಖಂಡಿತ ವ್ಯವಸ್ಥಿತ ರೂಪದಲ್ಲಿ ಇದನ್ನು ಮಾಡ್ಬೋದು. ಇದರಲ್ಲಿ ಪ್ರಶ್ನೆ ಬರೋದೇನೆಂದರೆ, ಈ ಥರ ಮಾಡೋದಕ್ಕೆ ಯಾರ ಪರ್ಮಿಷನನ್ನು ಯಾರು ತಗೊಳ್ಬೇಕು? ಪರ್ಮಿಷನ್ ಇಲ್ಲದೇ ಸಂಘಟಿಸೋದಕ್ಕೆ ಸಾಧ್ಯನಾ, ಮಾಡೋದಕ್ಕೆ ಸಾಧ್ಯನಾ? ಒಂದು ವೇಳೆ ದುರಂತಗಳು ಸಂಭವಿಸಿದಾಗ, ಒಂದು ವೇಳೆ ಏನು, ಈ ಪ್ರತಿ ಬಾರಿನೂ ದುರಂತಗಳು ಸಂಭವಿಸ್ತಾನೇ ಇದ್ದಾವೆ. ಈ ಥರ ದುರಂತಗಳು ಸಂಭವಿಸಿದಾಗ ಎಲ್ಲದಕ್ಕೂ ಸರ್ಕಾರವೇ ಪರಿಹಾರ ಕೊಡಬೇಕಾ? ಮತ್ತು ಇದನ್ನು ಸಂಘಟಿಸಿರ್ತಕ್ಕಂಥ ಸಂಘಟಕರು ಯಾಕೆ ಜವಾಬ್ದಾರರಾಗೋಲ್ಲ? ಅವ್ರು ಯಾಕೆ ಆನ್ಸರಬಲ್ ಅಲ್ಲ? ಅವ್ರು ಯಾಕೆ ಉತ್ತರದಾಯಿತ್ವ ಇಲ್ಲ? ಹೊಣೆಗಾರಿಕೆ ಅವ್ರ ಮೇಲೆ ಯಾಕೆ ಫಿಕ್ಸ್ ಆಗ್ತಾ ಇಲ್ಲ? ಒಂದು ಸಂಘಟನೆಯ, ಒಂದು ಸಮಾವೇಶದ ಅಥವಾ ಒಂದು ಉತ್ಸವದ ಆಯೋಜನೆಯನ್ನು ನೀವು ಮಾಡಿದಾಗ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ಎದುರಿಸೋದಕ್ಕೆ ನೀವು ತಯಾರಿರಬೇಕು ಮತ್ತು ಆ ಜವಾಬ್ದಾರಿಯನ್ನು ನೀವು ಹೊತ್ಕೊಂಡಿರಬೇಕು. ಕಾನೂನು ಹೇಳುತ್ತೆ, ನಾನು ಹೇಳೋದಿಲ್ಲ. ಕಾನೂನನ್ನು ನಾವು ಧಿಕ್ಕರಿಸ್ತಾ ಇದ್ದೀವಿ, ಮರೆಮಾಚಿಬಿಟ್ಟಿದ್ದೀವಿ. ಈ ಥರದ್ದೊಂದು ಕಾನೂನಿದೆ ಅಂದರೆ ನಂಬೋದಕ್ಕೆ ತಯಾರಿಲ್ಲ. ಬ್ರಿಟಿಷರ ಕಾಲದಲ್ಲೇ 1860ರಲ್ಲೇ CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಈ ಥರದೊಂದು ಸ್ಪಷ್ಟವಾದ ಉಲ್ಲೇಖ ಇದೆ. ಅದು ಈಗ ನಾವು BNSS ಅಂತ ಮಾಡ್ಕೊಂಡಿದ್ದೀವಿ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಅದರಲ್ಲಿ ಮಾಡ್ಕೊಂಡಿದ್ದೀವಿ. ಏನಂದರೆ, ಯಾವುದೇ ಒಂದು ಪ್ರದೇಶದಲ್ಲಿ, ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಖಾಸಗಿ ಸ್ಥಳದಲ್ಲಿ 5ಕ್ಕಿಂತ ಹೆಚ್ಚು ಜನ ಸೇರುವ ಸಂಭವ ಇದ್ದರೆ ಮುಂಜಾಗ್ರತಾ ಕ್ರಮಗಳನ್ನು ಸಂಯೋಜಿಸಿದವರು, ಆಯೋಜಕರು, ಪ್ರವರ್ತಕರು ಮೊದಲು ಏರ್ಪಾಡು ಮಾಡಿಕೊಳ್ಬೇಕು. ಸಂಬಂಧಪಟ್ಟಿರ್ತಕ್ಕಂಥ ಆಡಳಿತ ಯಂತ್ರಗಳ ಪರವಾನಗಿಯನ್ನು, ಪರ್ಮಿಷನನ್ನು ತಗೊಳ್ಬೇಕು ಮತ್ತು ಅವರಿಗೆ ತಿಳಿಸಿರಬೇಕು ಮುಂಚಿತವಾಗಿ. ಪೊಲೀಸ್ ಆಡಳಿತ ಇರ್ಬೋದು, ನ್ಯಾಯಾಡಳಿತ ಇರ್ಬೋದು, ಜಿಲ್ಲಾ ಅಥವಾ ತಾಲೂಕು ಆಡಳಿತ ಇರ್ಬೋದು, ದೊಡ್ಡ ಮಟ್ಟದಲ್ಲಾದರೆ, ರಾಜ್ಯ ಮಟ್ಟದಲ್ಲಾದರೆ ರಾಜ್ಯ ಸರ್ಕಾರದ ಪರ್ಮಿಷನನ್ನು ತಗೊಂಡಿರಬೇಕು. ಬಾರ್ಡ್ರ್ ಏರಿಯಾದಲ್ಲಿದ್ದರೆ ಎರಡೂ ರಾಜ್ಯದ ಆಡಳಿತದ ಪರ್ಮಿಷನನ್ನು ತಗೊಳ್ಳೇಬೇಕು. ಅಷ್ಟೇ ಅಲ್ಲ, ಮುಂಜಾಗ್ರತಾ ಕ್ರಮವಾಗಿ ಆಂಟಿಸಿಪೇಷನ್ ಆಗಿ, ಅಂದರೆ ಈ ಥರ ಸಂಭವಿಸ್ಬೋದು ಅಂತ ಹೇಳಿ
ನಾನು ಏನೇನು ತಯಾರು ಮಾಡಬೇಕು ಅಂಥೇಳಿ ಪರ್ಮಿಷನ್ ಕೊಡೋರು ಕೂಡ ಕೊಟ್ಟಿರ್ತಾರೆ. ಅಗ್ನಿಶಾಮಕ ದಳದವರ ಸಹಾಯ ತಗೋಬೇಕು, ಆ್ಯಂಬುಲೆನ್ಸ್ನವ್ರು ಇರಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು, ಜಲಬಾಧೆ ತೀರಿಸ್ಕೊಳ್ಳೋದಕ್ಕೆ ಶೌಚಾಲಯದ ವ್ಯವಸ್ಥೆ ಇರಬೇಕು. ತುರ್ತು ಸಂದರ್ಭದಲ್ಲಿ ಸಂಘಟಿಸಿರ್ತಕ್ಕಂಥ, ಸಮಾವೇಶಗೊಂಡಿರ್ತಕ್ಕಂಥ, ಒಗ್ಗೂಡಿರ್ತಕ್ಕಂಥ ಜನರು ಸೂಕ್ತವಾಗಿ ಸುರಕ್ಷಿತವಾಗಿ ಹೊರ ಹೋಗೋದಕ್ಕೆ ಎಕ್ಸಿಟ್ಗಳನ್ನು ಕೂಡ ಮಾಡಬೇಕು. ಅಂದರೆ ನಮ್ಮಲ್ಲೆಲ್ಲ ಹೆಂಗೆ ಅಂದರೆ ಇನ್ಕಮಿಂಗ್ ಫ್ರೀ ಇಟ್ಕೊಂಡಿರ್ತಾರೆ, ಔಟ್ ಗೋಯಿಂಗ್ ಮಾತ್ರ ಚಾರ್ಜ್ ಮಾಡ್ತಾ ಇದ್ದಾರೆ. ಸಮಾವೇಶಗಳೆಲ್ಲ ಆಗ್ತಾ ಇರೋ ದುರಂತ ಅದು. ಸಿನಿಮಾ ಥಿಯೇಟ್ರ್ಗಳಿಗೆ ಜನ ಬರೋದಕ್ಕೆ ವ್ಯವಸ್ಥೆ ಬೇಕಾದಷ್ಟು ಇರುತ್ತೆ, ಮುಂಗಡ ಟಿಕೆಟ್ಗಳನ್ನು ಮಾಡ್ತಾರೆ. ಅಲ್ಲಿ ದುರಂತ ಸಂಭವಿಸಿದಾಗ ಅವರಿಗೆ ಸೇಫ್ಟಿ ಮೆಷರ್ಸ್ ಏನು, ಸುರಕ್ಷಿತಾ ಕ್ರಮಗಳು ನಿಮ್ಮಲ್ಲಿ ಏನಿದ್ದಾವೆ, ಹೊರ ಹೋಗೋ ವ್ಯವಸ್ಥೆ ಏನಿದೆ ಗೊತ್ತಿಲ್ಲ. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ RCB ತಂಡದವರು ಗೆದ್ದಾಗ ಆಗಿರತಕ್ಕಂಥ ದುರಂತವೂ ಅದೇ, ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಆಗಿರೋ ದುರಂತವೇ ಅಷ್ಟೇ. 11 ಜನ ಸತ್ತರು, ತೀರ್ಕೊಂಡ್ರು ಅಂತ ಹೇಳಿದ್ವಿ, ಒಂದಷ್ಟು ಜನ ಗಾಯಗೊಂಡರು ಅಂತ ಹೇಳಿದ್ವಿ. ಪರಿಹಾರವನ್ನು ಯಥಾ ಪ್ರಕಾರ ಸರ್ಕಾರವೇ ಕೊಡ್ತು. ಆಮೇಲೆ ಅದಕ್ಕೊಂದು ತನಿಖಾ ಆಯೋಗ ಮಾಡ್ತು. ಜಸ್ಟಿಸ್ ಕುನ್ನಾ ಅವರ ಆಯೋಗದ ರಿಪೋರ್ಟ್ ಕೂಡ ಬಂತು. ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಆ ಆಯೋಗದ ರಿಪೋರ್ಟನ್ನು, ವರದಿಯನ್ನು ನೀವು ಮಾಧ್ಯಮದಲ್ಲಿ ಈಗಾಗಲೇ ನೋಡಿದ್ದೀರ. ಕೆಲವರು ಅದರ ವಿರುದ್ಧ ಆಗಲೇ ಹೈಕೋರ್ಟಿಗೆ ಹೋಗಿ ಸ್ಟೇ ಆರ್ಡರ್ ಕೇಳಿದ್ರು. ನಿನ್ನೆ ಸ್ಟೇ ಕೂಡ ಸಿಗಲಿಲ್ಲ ಅದಕ್ಕೆ, ನಿನ್ನೆ ಆಗಿರೋ ಪ್ರಕರಣ ಇವತ್ತು ಮಾಧ್ಯಮದಲ್ಲಿ ನೀವು ನೋಡಿದಿರಿ. ಅದರಲ್ಲಿ ಇರೋ ವಿಚಾರವನ್ನು ಬಹಿರಂಗಪಡಿಸಿ ನೀವು ಯಾಕೆ ಅದಕ್ಕೆ ಸ್ಟೇ ಕೊಡಬೇಕು ಈ ಥರ ಕೇಳ್ತಾ. ಅಂದರೆ ಕಾನೂನು ಏನು ಹೇಳುತ್ತೆ ಅಂದರೆ ಈ ಥರದ ಅವ್ಯವಸ್ಥೆಗಳಿಗೆ ಯಾರನ್ನಾದರೂ ಜವಾಬ್ದಾರಿ ಮಾಡಬೇಕಲ್ಲ. ಇಲ್ಲದೆ ಹೋದರೆ ಸಾರ್ವಜನಿಕರ ಸುರಕ್ಷತೆ ಯಾರ ಜವಾಬ್ದಾರಿ? ಎಲ್ಲವನ್ನೂ ಸರ್ಕಾರವೇ ಮಾಡಬೇಕಾ? ಎಲ್ಲವನ್ನೂ ಪೊಲೀಸರೇ ಮಾಡಬೇಕಾ? ಎಲ್ಲವನ್ನೂ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ಗಳೇ ಮಾಡಬೇಕಾ? ಮತ್ತು ಸಂಘಟಿಸಿರ್ತಕ್ಕಂಥ ಆ ಸಂಘಟಕರ ಅಥವಾ ಪ್ರಾಯೋಜಕರ, ಪ್ರವರ್ತಕರ ಅವರ ಜವಾಬ್ದಾರಿ ಏನು? ಇದು ಪ್ರಶ್ನೆ ಬರುತ್ತೆ. 1-2 ಪ್ರಕರಣಗಳಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಉಚ್ಚ ನ್ಯಾಯಾಲಯ ಸರಿಯಾಗಿ ಚಾಟಿಯನ್ನು ಬೀಸಿದೆ. ಒಂದು ಪ್ರತಿಭಟನಾ ಮೆರವಣಿಗೆ ಬೆಂಗಳೂರಿನಲ್ಲಿ ನಡೆಯುವಾಗ ಅದಕ್ಕೆ ಸ್ಟೇ ಕೊಡ್ತು ಮಾನ್ಯ ಉಚ್ಚ ನ್ಯಾಯಾಲಯ. ಯಾವುದು ಅಂತ ಹೆಸರು ಹೇಳೋದು ಬೇಡ. ಕಾರಣ ಅವ್ರು ಕೇಳಿದಾಗ ಸ್ಟೇ ವೆಕೇಟ್ ಮಾಡ್ತೀನಿ, ಮೊದಲು ವಿಚಾರಣೆ ನಡೀಲಿ, ಯಾರು ಇದನ್ನು ಸಂಘಟಿಸ್ತಾ ಇದ್ದೀರಿ ಮೊದಲು ನೀವು ಹೇಳಿ, ಸೇಫ್ಟಿ ಮೆಷರ್ ಏನು ತೊಗೊಂಡಿದ್ದೀರಾ, ಏನಾದರೂ ಅನಾಹುತಗಳಾದರೆ ಯಾರ ಜವಾಬ್ದಾರಿ, ಮತ್ತು ಸಾರ್ವಜನಿಕರ ಆಸ್ತಿ ಪಾಸ್ತಿಗಳು, ವಿಶೇಷವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನಿಗೆ ಬೆಂಕಿ ಇಡ್ತಾರೆ, ರಸ್ತೆ ನಿಲ್ಲಿಸ್ತಾರೆ, ಟ್ರಾಫಿಕ್ ಹಾಳಾಗುತ್ತೆ, ವಿದ್ಯಾರ್ಥಿಗಳಿಗೆ ಇದಕ್ಕೆಲ್ಲ ಜವಾಬ್ದಾರಿ ಏನು? ಪರ್ಯಾಯ ವ್ಯವಸ್ಥೆ ನೀವೇನು ಮಾಡ್ಕೊಂಡಿದ್ದೀರಿ ಕೇಳಿದಾಗ ಸಂಘಟಕರ ಹತ್ರ ಉತ್ತರನೇ ಇರಲಿಲ್ಲ. ಸೊ ರದ್ದು ಮಾಡ್ತು ಆ ಸಮಾವೇಶವನ್ನು. ತೀರಾ ಇತ್ತೀಚೆಗೆ ಅಂದರೆ ಇವತ್ತು ನಡೀತಾ ಇರ್ತಕ್ಕಂಥ ಬರ್ನಿಂಗ್ ಇಶ್ಯೂ ಶಬರಿಮಲೆ ಇದರಲ್ಲಿ ನೋಡಿ, ಅಲ್ಲಿ ಆ ಶಬರಿಮಲೆ ಇದರಲ್ಲಿ ದೇವರ ದರ್ಶನಕ್ಕೆ ಆಗ್ತಕ್ಕಂಥ ಅನಾಹುತಗಳನ್ನು ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ಅಲ್ಲಿಯ ಕೇರಳ ಹೈಕೋರ್ಟು ಮತ್ತು ಅಲ್ಲಿಯ ಸ್ಥಳೀಯ ನ್ಯಾಯಾಡಳಿತಗಳು ಸರ್ಕಾರವನ್ನು ಎಚ್ಚರಿಸಿದ್ದಾವೆ. ಮತ್ತು ಆ ಶಬರಿಮಲೆ ಟ್ರಸ್ಟ್ ಏನಿದೆ, ಆ ದೇವಸ್ಥಾನದ ಟ್ರಸ್ಟ್, ಅವರಿಗೂ ಕೂಡ ವಾರ್ನಿಂಗ್ ಕೊಟ್ಟಿದೆ ಮತ್ತು ಅವರಿಂದ ರೈಟಿಂಗ್ನಲ್ಲಿ ತೊಗೊಂಡಿದೆ. ಏನಂತ ಹೇಳಿದ್ರೆ, ನಿಮ್ಮ ದೇವಸ್ಥಾನದಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಜನರು ಒಂದು ದಿನದಲ್ಲಿ ದೇವರ ದರ್ಶನವನ್ನು ಮಾಡ್ಬೋದು? ಮ್ಯಾಕ್ಸಿಮಮ್ ಅತಿ ಗರಿಷ್ಠ ಅಂದರೆ 70,000 ರಿಂದ 80,000 ಜನ ನಿರಂತರವಾಗಿ ಸಾಗ್ತಾ ಇದ್ರೂ ಕೂಡ ಅಷ್ಟೇ ಜನಕ್ಕೆ ಸಾಧ್ಯತೆ ಇದೆ. ಹಾಗಾದರೆ 4-5 ಲಕ್ಷ ಜನ ಅಲ್ಲಿ ಬಂದು ನಿಂತಿದ್ದಾರಲ್ಲ, ಹೇಗೆ ನಿಂತರು? ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು? ಇದನ್ನು ಕೇಳೋದಕ್ಕೆ ಹೈಕೋರ್ಟೇ ಬರಬೇಕಾಯಿತು. ಅಲ್ಲಿರೋ DC ಏನು ಮಾಡ್ತಾಯಿದ್ರು, ಆ ದೇವಸ್ಥಾನದ ಟ್ರಸ್ಟಿಗಳು ಸುಮಾರು 25 ಜನ ಇದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ, ಸಾವಿರಾರು ಕೋಟಿಯಷ್ಟು ಆಸ್ತಿ ಇದೆ. ಅಲ್ಲಿ ದೇವರ ದರ್ಶನಕ್ಕೆ ಅಂತ ಬಂದಿರತಕ್ಕಂಥ ಯಾತ್ರಾರ್ಥಿಗಳಿಗೆ ಕುಡಿಯುವ ನೀರಿನ ಕನಿಷ್ಠ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಅವರು ಹಿಂದಿನ ದಿನ ರಾತ್ರಿ ನಿಂತರೆ ನೆಕ್ಸ್ಟ್ ಡೇ ಅಂದರೆ 24 ಗಂಟೆ ಅಥವಾ 26 ಗಂಟೆ 30 ಗಂಟೆ ನಿಂತರೂ ಕೂಡ ಅವನಿಗೆ ದರ್ಶನದ ಭಾಗ್ಯ ಇಲ್ಲ. ಅಲ್ಲಿವರೆಗೂ ಅವನು ನಿಸರ್ಗದತ್ತ ಕರೆಗಳನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ? ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ, ವಯಸ್ಸಾದವರು ಇದ್ದಾರೆ, ಕೆಲವರು ಕಾಯಿಲೆ ಪೀಡಿತರಿದ್ದಾರೆ, ಅವರಿಗೆ ವೈದ್ಯಕೀಯ ಚಿಕಿತ್ಸೆಯಲ್ಲಿದೆ, ಏನನ್ನೂ ಮುಂಜಾಗ್ರತಾ ಕ್ರಮವೂ ಇಲ್ಲ. ಅಂದರೆ ಇದರ ಹಿಂದೆ ಏನು ಹುನ್ನಾರಿದೆ, ನಾನು ಆವಾಗಲೇ ಹೇಳಿದೆ, ಹಿಡನ್ ಅಜೆಂಡಾ ಇವ್ರದ್ದು ಬೇರೆ ಇರುತ್ತೆ, ಗುಪ್ತ ಕಾರ್ಯಸೂಚಿಗಳು ಬೇರೆ ಇರುತ್ತೆ. ಪ್ರತಿಯೊಂದು ಸಂಘಟನೆಯೂ ಕೂಡ, ಪ್ರತಿಯೊಂದು ಸಮುದಾಯ ಕೂಡ, ಪ್ರತಿಯೊಂದು ವ್ಯಕ್ತಿ ಕೂಡ ಏನು ಮಾಡ್ತಾ ಇದ್ದಾನೆ ಅಂದರೆ, ತನ್ನ ಬಲ ಪ್ರದರ್ಶನ, ತನ್ನ ಕಮರ್ಷಿಯಲೈಸೇಷನ್, ವ್ಯಾಪಾರಿ ಮನೋಭಾವವನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಇಂಥ ಸಮಾವೇಶವನ್ನು ಸಂಘಟಿಸ್ತಾ ಇದ್ದಾರೆ. ರಾಜಕೀಯವಾಗಿ ನಾನು
ಬಲಾಢ್ಯ ಅಂತ ತೋರಿಸೋದಕ್ಕೋಸ್ಕರ ರಾಜಕೀಯ ಸಮಾವೇಶಗಳಾಗ್ತವೆ. ನನ್ನ ದೇವಸ್ಥಾನ ಜಗತ್ಪ್ರಸಿದ್ಧ ಅಂಥೇಳಿ ಹೆಚ್ಚು ಜನರನ್ನು ಆಕರ್ಷಣೆ ಮಾಡೋದಕ್ಕೆ ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡಿ ಹೆಚ್ಚು ಹೆಚ್ಚು ಭಕ್ತರನ್ನ ಅಲ್ಲಿ ಬರೋ ಹಾಗೆ ಮಾಡಿ ಹಣದ ಸಂಗ್ರಹ ಜಾಸ್ತಿ ಮಾಡೋದಕ್ಕೆ ಹುನ್ನಾರಗಳು ನಡೀತಾ ಇದ್ದಾವೆ. ಸಂಪತ್ತಿನ ಕ್ರೋಢೀಕರಣ ಮತ್ತು ಅಧಿಕಾರದ ಕ್ರೋಢೀಕರಣ ಅಥವಾ ಅಧಿಕಾರವನ್ನು ಹಿಡಿಯೋದಕ್ಕೋಸ್ಕರ ಈ ಥರದ ಸಮಾವೇಶಗಳು ನಡೀತಾ ಇದ್ದಾವೆ. ಮತ್ತು ಆಡಳಿತ ನಡೆಸ್ತಕ್ಕಂಥ ಸರ್ಕಾರವನ್ನು ಬುಡಮೇಲು ಮಾಡೋದಕ್ಕೂ ಕೂಡ ವಿರೋಧ ಪಕ್ಷಗಳು ಕೆಲವೊಂದು ಸಾರಿ ಈ ಥರ ಸಮಾವೇಶ ಮಾಡಿರೋದಿದೆ. ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ನದಿ ನೀರಿನ ಹಂಚಿಕೆಯ ವಿಷಯದಲ್ಲಿ, ಅಥವಾ ವ್ಯಾಪಾರ ವಹಿವಾಟುಗಳು ಮತ್ತು ಸರ್ಕಾರದ ಕಾನೂನು ಕ್ರಮಗಳನ್ನು ವಿರೋಧಿಸೋ ಅಥವಾ ಅದನ್ನು ಟೀಕಿಸುವ ಬರದಲ್ಲಿ ಇವುಗಳ ಸಮಾವೇಶಗಳು ನಡೆಯುವಾಗ ಕಾನೂನು ಏನು ಹೇಳುತ್ತೆ ಅಂದರೆ, ನೀವು ಯಾವುದೇ ಕಾರಣಕ್ಕೆ ಸಮಾವೇಶ ಮಾಡೋದಕ್ಕೆ ಜನರನ್ನು ಒಂದು ಕಡೆ ಸೇರಿಸೋದಕ್ಕೆ ನಿಮಗೆ ಹಕ್ಕಿದೆ, ಆಯಿತಾ. ಸಂಘಟನೆ ಮಾಡೋದಕ್ಕೆ ಹಕ್ಕಿದೆ, ರೈಟ್ ಟು ಫ್ರೀಡಮ್ ಇದೆ, ರೈಟ್ ಟು ಅಸೆಂಬಲ್ ಇದೆ, ರೈಟ್ ಟು ಪ್ರಾಕ್ಟೀಸ್ ಎನಿ ರಿಲಿಜನ್ ಇದೆ, ರೈಟ್ ಟು ಹ್ಯಾವ್ ಯುವರ್ ಓನ್ ಪ್ರೊಪಗೆಂಡಾ ಆಫ್ ಪೊಲಿಟಿಕಲ್ ಪಾರ್ಟಿ ಇದೆ. ಎಲ್ಲವೂ ಸಂವಿಧಾನದಲ್ಲಿ ಅಡಕವಾಗಿದ್ದಾವೆ. ಆದರೆ ಷರತ್ತುಗಳು ಅನ್ವಯ ಇರುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆರ್ ಅಪ್ಲೈಡ್. ಅದನ್ನು ಅಂದರೆ ಷರತ್ತುಗಳು ಮತ್ತು ನಿಯಮಗಳಿಗೆ ಬದ್ಧವಾಗಿ ನಾವು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರುತ್ತೆ. ಎಲ್ಲೂ ಕೂಡ ಈ ಥರದ ಅನಾಹುತಗಳಿಗೆ ಆಸ್ಪದ ಇರಲ್ಲ. ಅನಾಹುತಗಳು ಮತ್ತು ದುರ್ಮರಣಗಳು ಈ ಥರದ ದುರ್ಘಟನೆಗಳು ನಡೆಯುತ್ತೆ ಅನ್ನೋದು ಗೊತ್ತಿದ್ದರೂ ಕೂಡ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ವಹಿಸದೆ ಈ ರೀತಿ ಸಮಾವೇಶಗಳನ್ನು ಮಾಡೋದು ಎಷ್ಟು ಸರಿ? ಇದು ಕಾನೂನು ವಿರೋಧಿ ಕ್ರಮ ಅಲ್ವಾ? ಮತ್ತು ಅವರ ಅಜೆಂಡಾ, ಅವರಲ್ಲಿ ಇರತಕ್ಕಂಥ ಕಾರ್ಯಸೂಚಿಯನ್ನು ಕಾರ್ಯ ಸಾಧನೆಯನ್ನು ಮಾಡೋದಕ್ಕೋಸ್ಕರನೇ ಅಮಾಯಕರ ಸಾರ್ವಜನಿಕರ ಪ್ರಾಣವನ್ನು, ಮಾನವನ್ನು ಮತ್ತು ಅವರ ಆಸ್ತಿಪಾಸ್ತಿಯನ್ನು ಅದನ್ನು ವಿಧ್ವಂಸಗೊಳಿಸೋದು ಎಷ್ಟು ಮಟ್ಟಿಗೆ ಸರಿ? ಇದಕ್ಕೆ ಜವಾಬ್ದಾರಿ ಅಲ್ವಾ? ಇದುವರೆಗೂ ನೋಡಿ ನೀವು ಎಷ್ಟೊಂದು ದುರ್ಮರಣಗಳು ಕಳೆದ ಒಂದು ದಶಕದಿಂದ ಆಗಿದ್ದಾವೆ ಅನ್ನೋ ಪಟ್ಟಿಗಳನ್ನೇ ಈಗ ಕೊಟ್ಟಿದ್ದಾರೆ. ಲಕ್ಷಾಂತರ ಜನ ಹೋಗಿದ್ದಾರೆ. ಇದು ಸರ್ಕಾರಿ ಅಂಕಿ ಸಂಖ್ಯೆಗಳ ಲೆಕ್ಕದಲ್ಲಿ ಮಾಧ್ಯಮದಲ್ಲಿ ಬಂದಿರೋ ಅಂಕಿ ಸಂಖ್ಯೆಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ. ಆದರೆ ಅದಕ್ಕಿಂತ ಮೀರಿ ಆಗಿದೆ. ಒಬ್ಬ ವ್ಯಕ್ತಿಯನ್ನು ಕಾನೂನು ಪ್ರಕಾರ ಅಪರಾಧಿ ಅಂತ ಹೇಳಿ ಉದ್ಘೋಷಣೆ ಮಾಡಿದ ನಂತರ ಅವನು ಜೈಲಿಗೆ ಹೋದ. ಜೈಲಿಗೆ ಪೊಲೀಸ್ನವರು ಕರ್ಕೊಂಡು ಹೋಗೋಕ್ಕೂ ಆಸ್ಪದೆ ಆಗದವರಷ್ಟು ಜನದಟ್ಟಣೆ ಅವನ ಫಾಲೋವರ್ಸು ಬಂದು ತಡೀತಾರೆ. ಬಹಳ ದೊಡ್ಡ ಅಪರಾಧ ಇದು. ಆರ್ಗನೈಸ್ಡ್ ಕ್ರೈಮ್, ಸಂಘಟಿತ ಅಪರಾಧ. ಕಾನೂನು ಪ್ರಕಾರ ಅವನ ಅಪರಾಧಿ ಅಂತ ಹೇಳಿ ಘೋಷಣೆ ಆಗಿದೆ. ಗೌರವಯುತವಾಗಿ ಅವನು ಜೈಲಿಗೆ ಹೋಗಬೇಕಷ್ಟೆ. ಪೊಲೀಸರು ಎಷ್ಟು ಜನ ಇರ್ತಾರೆ, ಕರ್ಕೊಂಡು ಹೋಗೋಕ್ಕೂ ಬಿಡೋದಿಲ್ಲ. ತಡೆ ಒಡ್ಡೋದು, ಬೆಂಕಿ ಹಚ್ಚೋದು, ಸಾರ್ವಜನಿಕರ ಆಸ್ತಿಪಾಸ್ತಿನ ಲೂಟಿ ಮಾಡೋದು. ಮತ್ತು ಅದಕ್ಕೆ ಅವನು ಮತ್ತು ಅವರ ಪರಿವಾರ, ಅವನ ಕುಟುಂಬ, ಅವನ ಆಸ್ತಿಪಾಸ್ತಿನ ಯಾಕೆ ಸರ್ಕಾರ ಮುಟ್ಟುಗೋಲು ಹಾಕಲ್ಲ? ಸುಮಾರು ಬಸ್ಗಳನ್ನು ಸುಟ್ಟಾಕ್ತಾರೆ. ಅದಕ್ಕೆಲ್ಲ ಜವಾಬ್ದಾರಿ ಯಾರು? ಇತ್ತೀಚೆಗೆ ಬಹಳ ದೊಡ್ಡ ಧಾರ್ಮಿಕ ಸಂತ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಒಬ್ಬ ಸಂತರು, ಅವರಿಗೆ ರೇಪ್ ಚಾರ್ಜಸ್ ಮೇಲೆ, ರೇಪ್ ಕೇಸ್ನಲ್ಲಿ 20 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಜೈಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜೈಲು ಶಿಕ್ಷೆ ಅಂಥೇಳಿ ಉದ್ಘೋಷಣೆ ಮಾಡಿದ ಕ್ಷಣವೇ 3 ದಿನ ಪಂಜಾಬ್ ಮತ್ತು ಹರಿಯಾಣದ ಸುಮಾರು ಜಿಲ್ಲೆಗಳಲ್ಲಿ ಕರ್ಫ್ಯೂ ವಿಧಿಸಲಾಯಿತು. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಬಹಳ ದೊಡ್ಡ ಸಮಸ್ಯೆ ಆಯಿತು. ಅಂದರೆ ಸಮಾಜಕ್ಕೆ, 2 ರಾಜ್ಯಕ್ಕೆ, ನ್ಯಾಯಾಲಯಕ್ಕೂ ಮೀರಿದ ವ್ಯಕ್ತಿತ್ವವೇ ಆ ಥರದ್ದು. ಆತ ಮಾಡಿರೋ ತಪ್ಪನ್ನು ಆತನ ಧಾರ್ಮಿಕ ಅನುಯಾಯಿಗಳೆಲ್ಲರೂ ಕ್ಷಮಿಸಿಬಿಡ್ಬಹುದಾ? ಅವರಿಗೆ ಅದಕ್ಕೆ ಅಧಿಕಾರ ಇದೆಯಾ? ಯಾಕೆ ಹೋಗಬಾರ್ದು ಅವರೆಲ್ಲ ಜೈಲಿಗೆ? ಜೈಲಿಗೆ ಹೋಗೋದೇ ಭಾಳ ಕಷ್ಟ ಆಯಿತು. ಅಂದರೆ ನ್ಯಾಯಾಲಯದ ಆದೇಶವನ್ನು ಪಾಲಿಸೋದೇ ಒಂದು ದೊಡ್ಡ ಸವಾಲಾಗೋಯಿತು. ಈ ಥರದ ಕಾನೂನಿಗೆ ಸವಾಲೊಡ್ಡುವಂತಹ ಪರಿಸ್ಥಿತಿ ಆದಾಗ ಕೊನೆಗೆ ಸರ್ಕಾರಗಳು ಯಶಸ್ವಿ ಆಯಿತು. ಅವರನ್ನು ಜೈಲಿಗೆ ಕಳಿಸಿದರು. ಜೈಲಿಗೆ ಹೋಗಿ ಕೆಲವೇ ವರ್ಷಗಳಲ್ಲಿ ಮತ್ತೆ ಅವರು ಪೆರೋಲ್ ಮೇಲೆ ಹೊರಗಡೆ ಬಂದಿರೋದು. ನಿರಪರಾಧಿ ಅಂತ ಬಿಡುಗಡೆ ಆಗಿರೋದಲ್ಲ, ಶಿಕ್ಷೆ ಮುಗಿಸಿ ಬಂದಿರೋದಲ್ಲ, ಪೆರೋಲ್ ಮೇಲೆ. ಅಂದರೆ ಒಂಥರ ಲೀವ್ ತಗೊಂಡು ಹೊರಗೆ ಬಂದಂಗೆ. ಅದನ್ನು 2 ರಾಜ್ಯಗಳು ಎಷ್ಟೊಂದು ಜೋರಾಗಿ ವಿಜೃಂಭಿಸಿದರು ಅಂದರೆ ಸರ್ಕಾರದ ಆಡಳಿತ ಯಂತ್ರವೇ ಅವನನ್ನು ಸ್ವಾಗತಿಸೋದಕ್ಕೆ ಅಲ್ಲಿ ನಿಂತಿತ್ತು. ಮತ್ತು ಯಥಾ ಪ್ರಕಾರ ಕಾನೂನು, ಶಾಂತಿ, ಸುವ್ಯವಸ್ಥೆ ಇಡೀ 3 ದಿನ ಅಲ್ಲಿ ಏನೂ ನಡಿಲಾರದಂಥ ಪರಿಸ್ಥಿತಿ ಬಂತು. ಅಂದರೆ ಯಾಕೆ ಈ ಉದಾಹರಣೆನ ನಾವು ಇಟ್ಕೊಳ್ಬೇಕು ಅಂದರೆ, ಯಾರೂ ಕೂಡ ಆಡಳಿತಕ್ಕೆ, ಪ್ರಜಾಪ್ರಭುತ್ವಕ್ಕೆ, ಜನತಾಂತ್ರಿಕ ವ್ಯವಸ್ಥೆಗೆ ಸವಾಲೊಡ್ಡೋ ರೀತಿಯಲ್ಲಿ ಯಾವುದೇ ಸಮಾವೇಶಗಳನ್ನು, ಅವರ ಅನುಯಾಯಿಗಳನ್ನು, ಅವರ ಫಾಲೋವರ್ಸ್ಗಳನ್ನು, ಅವರ ಫ್ಯಾನ್ಸ್ಗಳನ್ನು ಸಂಘಟಿಸಿದರೆ ಅವನು
ಪಬ್ಲಿಕ್ ಕ್ರಿಮಿನಲ್, ಸಾರ್ವಜನಿಕ ಅಪರಾಧಿ. ಅದು ಒಂದೇ ಕಾರಣಕ್ಕೆ ಅವನು ಮತ್ತೆ ಜೈಲಿನಿಂದ ಬಿಡುಗಡೆ ಆಗದೇ ಇರೋ ರೀತಿಯಲ್ಲಿ ಹೋಗಬೇಕು. ಒಬ್ಬ ನಾಯಕ, ಒಬ್ಬ ಲೀಡರ್, ಒಬ್ಬ ಧಾರ್ಮಿಕ ಸಂತ ಅಥವಾ ಒಂದು ರಾಜಕೀಯ ಪಕ್ಷದ ನೇತಾರ ಹೇಗಿರಬೇಕು ಅಂತ ಹೇಳಿದ್ರೆ, ಮೊದಲು ನೆಲದ ಕಾನೂನನ್ನು ಗೌರವಿಸುವಂತಹ ವ್ಯಕ್ತಿ ಆಗಿರಬೇಕು. ಸಾರ್ವಜನಿಕರ ಆಸ್ತಿಯನ್ನು ಒಂದು ಇಂಚು ಕೂಡ ಯಾರೂ ಅತಿಕ್ರಮಿಸದೆ ದುರುಪಯೋಗ ಮಾಡದೇ, ಅಮಾಯಕರ ಪ್ರಾಣ, ಮಾನ ಮತ್ತು ಆಸ್ತಿ ಲಪಟಾಯಿಸದೇ ಯಾರು ಚಳುವಳಿಯನ್ನು, ಪ್ರತಿಭಟನೆಯನ್ನು, ಸಮಾವೇಶವನ್ನು ಹಮ್ಮಿಕೊಳ್ತಾರೋ ಅಂಥ ಲೀಡರ್ಗಳು ಬೇಕು. ಇದು ಅಸಾಧ್ಯವಾದುದೇನಲ್ಲ. ತೀರಾ ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ಗಣಪತಿ ಪ್ರೊಸೆಷನ್ ಆಗುವಾಗ 4-6 ಲಕ್ಷ ಜನ ಸೇರಿದ್ರು ಅಂತ ವರದಿ ಇದೆ. ಒಂದೇ ಒಂದು ಅಹಿತಕರ ಘಟನೆ ಆಗಲಿಲ್ವಲ್ಲ. ಯಾಕೆ? ಆಡಳಿತ ವ್ಯವಸ್ಥೆ ಅನುಮತಿ ಕೊಡೋದಕ್ಕಿಂತ ಮೊದಲು 106 ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತು. ಮತ್ತು ಅದಕ್ಕೆ ಸಂಘಟನೆ ಮಾಡಿರ್ತಕ್ಕಂಥವ್ರು ಕೂಡ ಕಾನೂನಿಗೆ ಗೌರವ ಕೊಟ್ಟು ಯಥಾ ಪ್ರಕಾರ ಕರೆಕ್ಟಾಗಿ ಅದನ್ನು ನಡೆಸ್ಕೊಂಡು ಹೋದರು. ಅಂದರೆ 4-5 ಲಕ್ಷ ಜನ ಸೇರಿದರೂ ಕೂಡ ವ್ಯವಸ್ಥಿತವಾಗಿ ಒಂದು ಮೆರವಣಿಗೆಯನ್ನು ಮಾಡಬಹುದು ಅನ್ನೋದಾದರೆ, ಕೆಲವೇ ಸಾವಿರ ಜನ ಸೇರೋದನ್ನು ಯಾಕೆ ನಿಯಂತ್ರಿಸೋಕ್ಕಾಗ್ತಾ ಇಲ್ಲ? ಅರ್ಥ ಇಷ್ಟೇ, ಪ್ರಭುತ್ವಕ್ಕೆ, ಆಡಳಿತಕ್ಕೆ ಸವಾಲೊಡ್ಡುವ ರೀತಿಯಲ್ಲಿ ಯಾರೇ ವಿಜೃಂಭಿಸಿದರೂ ಕೂಡ ಸಮಾಜ ಅವರನ್ನು ಸಹಿಸ್ಕೊಳ್ಬಾರ್ದು. ಅಂಥವರಿಗೆ ಸ್ಥಳೀಯ ಆಡಳಿತಗಳು, ಜಿಲ್ಲಾಡಳಿತ, ಪೊಲೀಸ್ ಆಡಳಿತ, ನ್ಯಾಯಾಡಳಿತ ಯಾರೂ ಕೂಡ ಅವರಿಗೆ ಅನುಮತಿ ಕೊಡಬಾರ್ದು. ವ್ಯವಸ್ಥೆಯೊಳಗಿದ್ದುಕೊಂಡೇ ವ್ಯವಸ್ಥೆಯನ್ನು ಗೌರವಿಸುತ್ತಾನೆ ಇದೇ ಸಿಸ್ಟಮ್ನಲ್ಲೇ ನಾನು ಸಮಾವೇಶವನ್ನು ಮಾಡ್ತೀನಿ ಅನ್ನೋ ಖಾತ್ರಿಪಡಿಸಿದರೆ, ಮತ್ತು ಒಂದು ವೇಳೆ ಅವರ ಕೈ ಮೀರಿ ಏನಾದರೂ ಅಹಿತಕರ ಘಟನೆಗಳಾದರೆ, ಅಮಾಯಕರ ಪ್ರಾಣ ಹೋದರೆ, ಸಾರ್ವಜನಿಕರ ಮತ್ತು ಸರ್ಕಾರದ ಆಸ್ತಿಪಾಸ್ತಿಗಳು ಲೂಟಿ ಆದರೆ, ಬೆಂಕಿ ಆದರೆ, ಅದರ ನಷ್ಟ ಭರ್ತಿಯನ್ನು ಇವರೇ ಮಾಡಿಕೊಡಬೇಕು. ಆಗ ಮಾತ್ರ ಎಲ್ಲ ರೀತಿಯ ಸಮಾವೇಶಗಳು ಸುಸೂತ್ರವಾಗಿ ನಡೆಯುತ್ತೆ, ಕಾನೂನುಬದ್ಧವಾಗಿ ನಡೆಯುತ್ತೆ. ಇಲ್ಲದಿದ್ದರೆ ಸಂಬಂಧ ಇಲ್ಲದೆ ಇರತಕ್ಕಂಥವ್ರು, ನನ್ನ ಡ್ಯೂಟಿಗೆ ನಾನು ಹೋಗಬೇಕಾಗಿರ್ತಕ್ಕಂಥ ನನ್ನಂಥ ಅಮಾಯಕರು ಕೂಡ ಬಲಿಯಾಗೋ ಚಾನ್ಸಸ್ ಇರುತ್ತೆ. ನೋಡೋಕ್ಕೆ ಬಂದಿರೋರೇ ಪೆಟ್ಟು ತಿನ್ನೋವಂಥ ಚಾನ್ಸಸ್ ಇರುತ್ತೆ. ಆಟ ಆಡೋಕ್ಕೆ ಬಂದಿರೋರು ಸುರಕ್ಷಿತವಾಗಿರ್ತಾರೆ, ನೋಡೋಕ್ಕೆ ಬಂದಿರೋರ ಪ್ರಾಣ ಹೊರಟೋಗುತ್ತೆ. ಹಾಗಾಗಿ ಇನ್ನು ಮೇಲೆ ಸಾರ್ವಜನಿಕ ಸ್ಥಳದಲ್ಲಿ ಈ ಥರದ ಯಾವುದೇ ಸಮಾವೇಶಗಳಾಗಲಿ, ಯಾವುದೇ ಪ್ರತಿಭಟನೆಗಳಾಗಲಿ, ಯಾವುದೇ ರೀತಿಯ ಉತ್ಸವಗಳಾಗಲಿ ಅದು ಉನ್ಮಾದದಿಂದ ಇರಬಾರ್ದು. ಕಾನೂನಿನ ಚೌಕಟ್ಟಿನ ಒಳಗಿದ್ದರೆ ಮಾತ್ರ ಆಡಳಿತ ಅದಕ್ಕೆ ಅನುಮತಿಯನ್ನು ನೀಡಬೇಕು, ಇಲ್ಲದಿದ್ದರೆ ಯಾರಿಗೂ ಅನುಮತಿಯನ್ನು ನೀಡಬಾರ್ದು. ಮತ್ತು ನ್ಯಾಯಾಲಯಕ್ಕೆ ಇಂತಹ ಸಮಾವೇಶವನ್ನು, ಸಂಘಟನೆಯನ್ನು, ಪ್ರಾಯೋಜಕರನ್ನು ಪ್ರತಿಬಂಧಿಸುವ ಅಧಿಕಾರ ಇದೆ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು ಅಂತ ಹೇಳ್ತಾ, ಈ ಥರದ್ದು ಆದಾಗ ಸುರಕ್ಷತಾ ಕ್ರಮಗಳನ್ನು ಅನುಸರಿಸದೇ ಯಾರೂ ಕೂಡ ಇಂತಹ ಸಮಾವೇಶವನ್ನು ಆಯೋಜನೆ ಮಾಡಬಾರ್ದು. ಸಾರ್ವಜನಿಕರ ಜೀವನ ಬಹಳ ದೊಡ್ಡದು, ಸಾರ್ವಜನಿಕರ ಆಸ್ತಿಪಾಸ್ತಿ ಎಲ್ಲದಕ್ಕಿಂತನೂ ದೊಡ್ಡದು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸ್ತಾ ಮಾತನ್ನು